ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ಸುಖಿ ಜೀವನದ ರಹಸ್ಯಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಕೆಲವೊಂದು ಸರ್ತಿ ಬದುಕು ತುಂಬ ಗೊಂದಲಮಯ ಅನಿಸುತ್ತೆ. ಜೀವನದಲ್ಲಿ ಎಲ್ಲ ಅವಕಾಶಗಳು ಮುಗುದೇ ಹೋದ್ವೇನೋ ಅನಿಸುತ್ತೆ. ಇಷ್ಟೇನಾ ಜೀವನ ಅಂತ ಅನಿಸೋಕೆ ಶುರುವಾಗುತ್ತೆ. ಕೆಲವರಿಗೆ ಮಾತ್ರ ಜೀವನ ಸುಖಮಯ, ನನ್ನಂಥವ್ರಿಗೆ ಇದಲ್ಲ ಅಂತ ಅನಿಸೋದಕ್ಕೂ ಶುರುವಾಗುತ್ತೆ. ಆದರೆ ನಿಜವಾಗಿಯೂ ಆಲೋಚಿಸಿ ನೋಡಿ, ಯಾವಾಗಲೂ ಜೀವನ ಸುಖವಾಗಿ ಸೌಲಭ್ಯವಾಗಿ ಇದ್ಬಿಟ್ರೆ ಅದರಲ್ಲಿ ಹೊಸದೇನೂ ಇಲ್ಲ ಅನಿಸೋದಕ್ಕೆ ಶುರುವಾಗುತ್ತೆ. ಒಂದೇ ತರಹದ ಜೀವನ ಇದ್ಬಿಟ್ರೆ ಅದು ನಮಗೆ ಆರಾಮದಾಯಕ ಅಂತಾಗಲಿ ರುಚಿಕರ ಅಂತಾಗಲಿ ಅನಿಸೋದೇ ಇಲ್ಲ. ಸಂಗೀತ ಎಲ್ಲರಿಗೂ ಇಷ್ಟ. ಆದರೆ ಒಂದು ಸೆಕೆಂಡು ಕೂಡ ಗ್ಯಾಪ್ ಇಲ್ಲದಂತೆ ನಿರಂತರವಾಗಿ ಸಂಗೀತವನ್ನು ನುಡಿಸ್ತಾ ಹೋದರೆ ಆ ಸಂಗೀತ ಅರ್ಥಹೀನ ಅನಿಸುತ್ತೆ. ಸಂಗೀತದ ಮಧ್ಯದ ಗ್ಯಾಪ್, ನಿಶ್ಶಬ್ದವೇ ಸಂಗೀತಕ್ಕೆ ಕೊಡತಕ್ಕಂತಹ ಒಂದು ಬ್ಯೂಟಿ ಆಗಿರುತ್ತೆ. ಹಾಗೆಯೇ ಜೀವನದಲ್ಲಿ ಸಮಸ್ಯೆಗಳು ಬರುವುದು ತೀರಾ ಸಹಜ. ದುಃಖಗಳು, ನೋವುಗಳು, ಕಷ್ಟಗಳು ಬರುವುದು ಕೂಡ ತೀರಾ ಸಹಜ. ಹಾಗಾದರೆ ಈ ದುಃಖ, ಸಂಘರ್ಷ, ಕಷ್ಟಗಳು ನಮ್ಮ ಜೀವನದ ಸಂಗೀತದ ಮಧ್ಯದ ಗ್ಯಾಪ್ಗಳಿದ್ದಾಗೆ ಇವೇ ನಮ್ಮ ಬದುಕಿಗೊಂದು ಬ್ಯೂಟಿಯನ್ನು, ಸೌಂದರ್ಯವನ್ನು ತಂದುಕೊಡುವಂತಹ ಆಯಾಮಗಳು. ಆಲೋಚಿಸಿ ನೋಡಿ, ದುಃಖ, ಸಂಘರ್ಷ, ಕಷ್ಟ ಇವೆಲ್ಲವೂ ನಿಜವಾಗಿಯೂ ನಿಮ್ಮ ಸಾಮರ್ಥ್ಯಗಳನ್ನು, ಬದುಕಿನ ಬಗೆಗೆ ನಿಮಗಿರುವ ಪ್ರೀತಿಯನ್ನು ಹೊರಹಚ್ಚುತ್ತವೆ. ಇವು ನಿಮ್ಮ ಬದುಕಿನಲ್ಲಿ ನಿಮಗಿರ್ತಕ್ಕಂತಹ ಸಾಮರ್ಥ್ಯದ ಇತಿಮಿತಿಗಳನ್ನು ತಿಳಿಸ್ಕೊಡುತ್ತವೆ. ದುಃಖ, ಸಂಘರ್ಷ, ಕಷ್ಟಗಳು ನಿಮಗೆ ತೊಂದರೆ ಕೊಡ್ಲಂತ ಬರಲ್ಲ. ಬದಲಾಗಿ ನಿಮ್ಮ ಆತ್ಮವನ್ನು ಹೊಳಪಿಸಲಿಕ್ಕೆ, ನಿಜವಾದ ಸತ್ಯಗಳನ್ನು ಅರಿತುಕೊಂಡು ಬದುಕನ್ನು ಇನ್ನೂ ಸುಂದರಗೊಳಿಸ್ಕೊಳ್ಳಿಕ್ಕೆ ದಾರಿ ತೋರಿಸುವಂತಹ ಮೆಟ್ಟಿಲುಗಳಿವು. ದುಃಖ ನಮ್ಮನ್ನು ಯೋಚಿಸಲಿಕ್ಕೆ ಹಚ್ಚುತ್ತೆ. ದುಃಖವೇ ಬಾರದೆ ಹೋದರೆ ನಾವು ಯಾವತ್ತೂ ಯಾವ ಸಂಗತಿಗಳ ಬಗ್ಗೆನೂ ಆಲೋಚನೆ ಮಾಡೋದೇ ಇಲ್ಲ. ಹಸಿದವನಿಗೆ ಮಾತ್ರ ಒಂದು ತುತ್ತು ಊಟದ ಬೆಲೆ ಗೊತ್ತಾಗುತ್ತೆ. ಹಾಗೆ ದುಃಖ ಬಂದರೆ ಮಾತ್ರ ಸುಖದ ಬೆಲೆ, ಸಂತೋಷದ ಬೆಲೆ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ದುಃಖವನ್ನು ನಾವು ನೋಡುವಂತಹ ದೃಷ್ಟಿಕೋನ ತಪ್ಪಾಗಿರ್ಬೋದು ಅಂತ ನಿಮಗನ್ನಿಸ್ತಿಲ್ವೇ? ದುಃಖ ನಮ್ಮನ್ನು ಸಂವೇದನಾಶೀಲರನ್ನಾಗಿ ಮಾಡುತ್ತೆ. ಅಂದರೆ ನಮ್ಮ ಸುತ್ತಲೂ ಇರುವ ಪ್ರತಿಯೊಂದನ್ನು ಒಂದು ಓರೆಗಣ್ಣಿನಿಂದ, ಒಂದು ಜಾಗರೂಕತೆಯಿಂದ, ಮಾರ್ಗದರ್ಶಕ ಒಂದು ನಡೆಯಿಂದ ಒಂದು ಸಾರ್ತಿ ಮತ್ತೊಂದು ಸಾರ್ತಿ ಆಲೋಚನೆ ಮಾಡೋದಕ್ಕೆ ದುಃಖ ಬಂದಾಗ ಮಾತ್ರ ನಮ್ಮಿಂದ ಸಾಧ್ಯ ಆಗುತ್ತೆ. ಸಿದ್ಧಿ ಪುರುಷರು, ಮಹಾತ್ಮರು ಹೇಳ್ತಾರೆ, ದುಃಖವಿಲ್ಲದೆ ಹೋದರೆ ನಿಜವಾದ ಆನಂದವೇ ಈ ಒಂದು ಜಗತ್ತಲ್ಲಿ ಇಲ್ಲ ಅಂತ. ಕತ್ತಲಿದ್ದರೆ ಮಾತ್ರ ಬೆಳಕಿನ ಮಹತ್ವ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ದುಃಖವಿದ್ದರೆ ಮಾತ್ರ ಸುಖಮಯ ಜೀವನದ ಒಂದು ಬೆಲೆ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಸುಖಮಯ ಜೀವನದ ಎಲ್ಲರೂ ನಾವು ಸುಖಮಯ ಜೀವನವನ್ನು ಪಡೆದುಕೊಳ್ಳೋದಕ್ಕಂತಲೇ ಇಷ್ಟೆಲ್ಲ ಬಡಿದಾಟಗಳನ್ನು ಮಾಡ್ತೀವಿ. ಇದನ್ನು ನಿರಂತರವಾಗಿ, ಸದಾಕಾಲ, ಸ್ಥಿರವಾಗಿ, ಸ್ಥಾಯಿಯಾಗಿ ನಾವು ಸುಖಮಯ ಜೀವನವನ್ನು ಹೊಂದಬೇಕು ಅಂದರೆ ಇದು ಸಾಧ್ಯನಾ ಅನ್ನೋದೇ ಮೊದಲನೇ ಪ್ರಶ್ನೆ. ನಂತರದಲ್ಲಿ ಇದು ಸಾಧ್ಯವೇ ಅಂತಾದರೆ ಇದನ್ನು ಹೊಂದುವಂತಹ ರಹಸ್ಯಗಳೇನು ಅನ್ನೋದನ್ನು ನಾವುಗಳೆಲ್ಲರೂ ಸ್ವಲ್ಪ ಆಲೋಚನೆ ಮಾಡಿ ತಿಳ್ಕೊಳ್ಬೇಕು. ನೀವು ಮಹಾನ್ ಸಿದ್ಧಿ ಪುರುಷರ ಕಥೆಗಳನ್ನು ಕೇಳಿರ್ತೀರಿ. ಅದರಲ್ಲಿ ಬುದ್ಧನ ಕಥೆಯನ್ನು ಕೇಳಿರ್ತೀರಿ. ದುಃಖವಿಲ್ಲದೆ, ದುಃಖವನ್ನು ಹಾದು ಬರದೆ ಯಾವೊಬ್ಬ ವ್ಯಕ್ತಿಯ ಬದುಕು ಕೂಡ ಬೆಳಕನ್ನು ಕಂಡಿಲ್ಲ. ಅದರಲ್ಲಿ ಬುದ್ಧರು ಕೂಡ ಹೊರತಾಗಿಲ್ಲ. ಭಗವಾನ್ ಬುದ್ಧರು ರಾಜವೈಭವವನ್ನು ಅನುಭವಿಸಿ ಅತ್ಯಂತ ಸುಂದರವಾದ ಬದುಕನ್ನು ಬದುಕುತ್ತಿರುವಾಗಲೇ ಸಂಸಾರದಲ್ಲಿ ದುಃಖವಿದೆ ಅನ್ನುವಂತಹ ಪರಿಚಯವನ್ನು ಹೊಂದುತ್ತಾರೆ. ದುಃಖವೇ ಅವರ ಬದುಕನ್ನು ಬದಲಿಸುತ್ತೆ, ಜೊತೆಗೆ ನಿಜವಾದ ಬೆಳಕನ್ನು ಹೊಂದಲಿಕ್ಕೆ ಸಹಾಯ ಮಾಡುತ್ತೆ. ಯಾವಾಗ ಸಂಸಾರದ ದುಃಖಗಳ ಪರಿಚಯವನ್ನು ಅವರು ಹೊಂದುತ್ತಾರೋ ಸತ್ಯದ ಹಾದಿಯನ್ನು ಹಿಡಿದು ಅನ್ವೇಷಣೆಗೈತಾ ಹೋಗ್ತಾರೆ. ತಾವು ಬೆಳಕನ್ನು ಹೊಂದಿ ಜಗತ್ತಿಗೂ ಕೂಡ ಬೆಳಕನ್ನು ನೀಡ್ತಾರೆ. ಹಾಗೆ ದುಃಖ ಎಲ್ಲರ ನೋವುಗಳತ್ತ ನಮ್ಮನ್ನು ಹೊರಳಿಸುತ್ತೆ.
ನಾವು ಸದಾ ಸುಖಿಗಳಾಗೆ ಹೋದರೆ ಇನ್ನೊಬ್ಬರ ನೋವನ್ನು ಕಡೆಗಣಿಸಿ ಬದುಕೋದನ್ನು ರೂಢಿಸ್ಕೊಳ್ತೀವಿ. ಆದರೆ ಆವಾಗವಾಗ ದುಃಖ ನಮ್ಮನ್ನು ಭೇಟಿಯಾದಾಗ ನಮಗೆ ನಮ್ಮ ನೋವಿನ ಜೊತೆಗೆ ಇತರರ ನೋವುಗಳು ಅರ್ಥ ಆಗೋದಕ್ಕೆ ಶುರುವಾಗ್ತವೆ. ಮನಸ್ಸನ್ನು ವಿಶಾಲಗೊಳಿಸ್ಕೊಳ್ಳಿಕ್ಕೆ, ಕರುಣೆಯ ದೃಷ್ಟಿಯಿಂದ ಎಲ್ಲರನ್ನು ನೋಡೋದಕ್ಕೆ ಸಾಧ್ಯಗೊಳಿಸುತ್ತೆ ದುಃಖ. ಹಾಗಾಗಿ ದುಃಖ ದುರ್ಭಾಗ್ಯವಲ್ಲ, ಇದು ನಮ್ಮ ಬದುಕಿನ ಉನ್ನತಿಗಾಗಿ ಬಂದಿರುವಂತಹ ಅವಕಾಶ. ಇದೊಂದು ಹೊಸ ಶಕ್ತಿ, ನಮಗೆ ಸಹನೆಯನ್ನು ನೀಡ್ತಕ್ಕಂತಹ ಸಹನೆಯ ಹೆಬ್ಬಾಗಿಲು. ನಮ್ಮನ್ನು ಅಹಂಕಾರ ಮುಕ್ತರನ್ನಾಗಿ ಮಾಡುವುದೇ ಈ ಒಂದು ದುಃಖ. ದುಃಖ ಒಂದು ಶಾಪವಲ್ಲ, ದುಃಖ ಒಂದು ಅಮೂಲ್ಯ ಶಿಕ್ಷಕ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು. ಹಾಗಾಗಿ ದುಃಖ ಎಂದೂ ನಮ್ಮ ಬದುಕಿನ ಅಡ್ಡಿಯಲ್ಲ, ಅದು ಆತ್ಮವಿಕಾಸದ ಏಣಿ ಅನ್ನೋ ಸತ್ಯವನ್ನು ನಾವು ಅರ್ಥಕೋಬೇಕು. ಒಂದು ಶ್ಲೋಕವಿದೆ, ತಾಪಸಃ ಆತ್ಮಶುದ್ಧಿಯೇ ಅಂತ. ಅಂದರೆ ಕಷ್ಟ ದುಃಖ ನಿಮ್ಮ ಆತ್ಮಶುದ್ಧಿಗಾಗಿ ಬಂದಿರುವಂಥದ್ದು. ಎಲ್ಲರಿಗೂ ಗೊತ್ತು, ನಮ್ಮ ಬದುಕಿನ ಯಾವುದೇ ಕ್ಷಣ ಶಾಶ್ವತವಲ್ಲ, ಸಂಸಾರವೇ ಅಶಾಶ್ವತ. ನಿಜವಾದ ಸುಖ ಎಲ್ಲಿದೆ ಅಂದರೆ ಆ ಭಗವಂತನೊಂದಿಗೆ ಒಂದಾಗುವುದರಲ್ಲಿ, ಬೆರೆಯುವುದರಲ್ಲಿ ಇದೆ. ಹಾಗಾಗಿ ದುಃಖಕ್ಕೆ ಹೆದರದೆ ಇದನ್ನೊಂದು ಅವಕಾಶವಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ದುಃಖ ಯಾರಿಗೆ ಬಿಟ್ಟಿಲ್ಲ? ಶ್ರೀರಾಮನಿಗಾಗಲಿ, ಶ್ರೀಕೃಷ್ಣನಿಗಾಗಲಿ, ಸೀತೆಗಾಗಲಿ, ಬುದ್ಧರಿಗಾಗಲಿ, ಮಹಾವೀರರಿಗಾಗಲಿ, ಮಹಾತ್ಮ ಗಾಂಧೀಜಿಯವರಿಗಾಗಲಿ ದುಃಖ ಯಾರನ್ನೂ ಬಿಟ್ಟಿಲ್ಲ. ಎಲ್ಲರ ಜೀವನದಲ್ಲೂ ಇದು ಒಂದು ಮಹತ್ವದ ಪಾತ್ರವನ್ನು ವಹಿಸಿ ಇರುತ್ತೆ. ಹಾಗಾಗಿ ಸರಿಯಾದ ತಿಳುವಳಿಕೆ ಮತ್ತು ಸರಿಯಾದ ದೃಷ್ಟಿಕೋನವನ್ನು ನಾವು ಹೊಂದಿದ್ರೆ ದುಃಖ ಒಂದು ನಮಗೆ ಯಾವತ್ತೂ ಕೂಡ ದೌರ್ಭಾಗ್ಯ ಅನಿಸದೆ ಅದೊಂದು ಅತ್ಯುತ್ತಮ ಶಿಕ್ಷಕ ಅನ್ನೋದನ್ನು ನಾವು ಅರ್ಥಕೊಳ್ತೀವಿ. ಹಾಗಾದರೆ ಸುಖಿ ಜೀವನದ, ದುಃಖ ಮುಕ್ತ ಜೀವನದ 5 ರಹಸ್ಯಗಳನ್ನು ನಾವಿವತ್ತು ತಿಳಿಯೋಣ. ಆಹಾರ ಶುದ್ಧಿ ಮೊದಲನೇದು. ಅಂದರೆ ನಮ್ಮ ಆಹಾರಕ್ಕೂ ನಮ್ಮ ದೇಹಕ್ಕೂ ನಮ್ಮ ಮನಸ್ಸಿಗೂ ತುಂಬ ಅವಿನಾಭಾವ ಸಂಬಂಧವಿದೆ. ಹಾಗಾಗಿ ನಮ್ಮ ಶರೀರ ಸ್ವಸ್ಥವಿರಬೇಕಾದರೆ ನಾವು ಅತ್ಯುತ್ತಮ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ತಾಜಾ ಹಣ್ಣು ತರಕಾರಿ, ಶುದ್ಧವಾದ ನೀರು, ಹಾಗೆಯೇ ದೇಹಕ್ಕೆ ಒಳಿತಾಗುವಂತಹ ಭಾವನೆಯಿಂದ ಆಹಾರವನ್ನು ಸೇವಿಸುವಂಥದ್ದು. ಇನ್ನು ಎರಡನೆಯದು ಧ್ಯಾನ. ಪ್ರತಿನಿತ್ಯ ಧ್ಯಾನ ನಮ್ಮ ಮನಸ್ಸನ್ನು ತುಂಬ ತಿಳಿಯಾಗಿಸುತ್ತೆ, ನಮ್ಮನ್ನು ಸ್ವೀಕೃತರನ್ನಾಗಿ ಮಾಡುತ್ತೆ. ಸ್ವೀಕೃತಿಯ ಭಾವ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಸ್ವೀಕೃತಿಯ ಭಾವ ನಮ್ಮನ್ನು ಆವರಿಸಿಕೊಂಡ ಮೇಲೆ ನಾವು ಜಗತ್ತಿನ ಪ್ರತಿಯೊಂದನ್ನು ಪ್ರೀತಿಸೋದಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಧ್ಯಾನ ನಮ್ಮನ್ನು ದುಃಖ ಮುಕ್ತರನ್ನಾಗಿ ಮಾಡುತ್ತೆ. ಮೂರನೆಯ ಅಂಶ ಸಕಾರಾತ್ಮಕ ವಿಚಾರವನ್ನು ನಮ್ಮದಾಗಿಸಿಕೊಳ್ಳುವುದು. ಹೇಗೆ ಅಂತೀರಾ? ಪ್ರತಿನಿತ್ಯ ಸಕಾರಾತ್ಮಕ ನಕಾರಾತ್ಮಕ 10 ಹಲವು ದೃಷ್ಟಿಕೋನಗಳಿರುವ ವ್ಯಕ್ತಿಗಳನ್ನು ನಾವು ಭೇಟಿಯಾಗಿರ್ತೀವಿ. ಇವರೆಲ್ಲರ ಆಲೋಚನೆಗಳು, ಆಚಾರ ವಿಚಾರಗಳು ನಮ್ಮನ್ನು ಪ್ರಭಾವಿಸಿಯೇ ಇರುತ್ತವೆ. ಆದರೆ ಅದೆಲ್ಲದರ ಮಧ್ಯದಲ್ಲೂ ಕೂಡ, ಏನನ್ನೇ ಸ್ವೀಕರಿಸುವ ಮಧ್ಯದಲ್ಲೂ ಕೂಡ ನಾವು ಆತ್ಮ ಸಂವಾದವನ್ನು ನಡೆಸಬೇಕು. ಅಂದರೆ ನಮ್ಮೊಟ್ಟಿಗೆ ನಾವು ಸದಾಕಾಲ ಇದ್ದು ನಮ್ಮ ಜೊತೆಗೆ ನಾವು ಮಾತನಾಡಿಕೊಳ್ಳೋದನ್ನು, ಎಲ್ಲವನ್ನ ಪರೀಕ್ಷಿಸಿ ಸ್ವೀಕರಿಸುವುದನ್ನು ಕಲಿತರೆ ನಾವು ಖಂಡಿತ ಸಕಾರಾತ್ಮಕ ದಿಕ್ಕಿನಲ್ಲಿಯೇ ಸದಾ ಸಾಗ್ತಾ ಇರ್ತೀವಿ. ಆಗ ಯಾವುದೇ ಇನ್ನಿತರೆ ನಮ್ಮ ಮನಸ್ಸನ್ನು ಯಾವುದೇ ರೀತಿಯಿಂದ ಡಿಸ್ಟ್ರ್ಯಾಕ್ಟ್ ಮಾಡುವಂತಹ ಅಂಶಗಳು ನಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಇನ್ನು ಸ್ವಾಭಾವಿಕವಾದ ಸರಳ ಜೀವನ ನಡೆ. ನಾವು ಜೀವನದ ಮೂಲ್ಯವನ್ನು ಅರಿತು ಬದುಕುವುದಾದರೆ ಸರಳತೆಯೇ ಜೀವನ ಅನ್ನೋದನ್ನು ಅರ್ಥಕೊಳ್ಬೇಕು. ಅನಗತ್ಯ ಚಿಂತೆಗಳನ್ನು ಬಿಟ್ಟು ವರ್ತಮಾನ ಕ್ಷಣದಲ್ಲಿ ಯಾವುದು ನಮ್ಮ ಪಾಲಿನ ಕರ್ತವ್ಯವೆಂಬಂತೆ ಬಂದಿರುತ್ತೋ ಅದನ್ನು ನಾವು ಅನುಭವಿಸುತ್ತಾ, ಆ ಕರ್ತವ್ಯವನ್ನು ಪಾಲಿಸುತ್ತಾ ಸ್ವಾಭಾವಿಕವಾದ ಸರಳವಾದ ಜೀವನವನ್ನು ಸಾಗಿಸ್ತಾ ಹೋದ್ವಿ ಅಂದರೆ ಯಾರಿಗೂ ನೋವು ಕೊಡದೆ, ಯಾರಿಗೂ ಕೆಟ್ಟದ್ದನ್ನು ಬಯಸದೇ ಬದುಕಲು ಸಾಧ್ಯ ಎಂಬುದನ್ನು ನಾವು ಅರ್ಥಕೊಂಡ್ವಿ ಅಂದರೆ ನಾವು ಸದಾಕಾಲ ದುಃಖ ಮುಕ್ತರಾಗಿ ಸುಖವಾಗಿ ಇರೋದಕ್ಕೆ ಸಾಧ್ಯ. ಒಂದು ನಿಮ್ಮನ್ನು ನೀವೇ ಪ್ರಶ್ನಿಸಿ ನೋಡಿ. ನಮ್ಮ ಒಬ್ಬರೊಬ್ಬರ ಬದುಕು ಕೂಡ ಅನ್ಯೋನ್ಯವಾಗಿರುವಂಥದ್ದು. ಅದನ್ನು ಯಾರದ್ದು ಬದುಕನ್ನು ಇನ್ಯಾರೋ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ
ಒಬ್ಬರ ಬದುಕಿಗೂ ಇನ್ನೊಬ್ಬರ ಬದುಕಿಗೂ ಇರುವಂತಹ ವ್ಯತ್ಯಾಸವನ್ನು ನಾವು ಆಕ್ಸೆಪ್ಟ್ ಮಾಡ್ತಾ ಹೋದ್ವಿ ಅಂದರೆ ನಮ್ಮಲ್ಲಿ ಈರ್ಷೆ, ದ್ವೇಷ, ಅಸಮಾಧಾನಗಳೇ ಇರೋದಿಲ್ಲ. ಆಗ ಖಂಡಿತವಾಗಿಯೂ ಸುಖಿ ಜೀವನ ನಮ್ಮದಾಗುತ್ತೆ. ಯೋಗಿ ಪಡೆದದ್ದು ಯೋಗಿಗೆ, ಭೋಗಿ ಪಡೆದದ್ದು ಭೋಗಿಗೆ ಅಂತ ಹಿರಿಯರು ಹೇಳಿದ್ದಾರಲ್ವೇ, ಅದೇ ದಿಕ್ಕಿನಲ್ಲಿ ನಮ್ಮ ಬದುಕು ಕೂಡ ಸಾಗಬೇಕು. ಇನ್ನು 5ನೆಯ ಅಂಶ, ಸೇವೆ ಮತ್ತು ಪ್ರೇಮವನ್ನು ಸದಾಕಾಲ ಹಂಚುವಂಥದ್ದು. ಸೇವೆ ಎಂದರೆ ಸದಾಕಾಲ ನಮ್ಮ ಆತ್ಮನ ಒಂದು ಉದ್ಧಾರಕ್ಕಾಗಿ ಮಾಡುವಂತಹ ಕೆಲಸ, ಆಧ್ಯಾತ್ಮಿಕವಾದಂತಹ ಸೇವೆ. ಪ್ರತಿನಿತ್ಯ ನಾವು ಧ್ಯಾನ ಮಾಡುವುದರ ಜೊತೆಗೆ ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸ್ಕೊಳ್ಳೋದ್ರ ಜೊತೆಗೆ ಇನ್ನೊಬ್ಬರಿಗೂ ಆ ಮಾರ್ಗದಲ್ಲಿ ಹೋಗೋದಕ್ಕೆ ಸಹಾಯ ಮಾಡುವಂಥದ್ದು ಪರಮೋಚ್ಚ ಸೇವೆ. ಸದಾಕಾಲ ಎಲ್ಲರನ್ನ, ಅದು ಅವರು ಒಳ್ಳೆಯವರೇ ಆಗಿರಲಿ ಕೆಟ್ಟವರೇ ಆಗಿರಲಿ, ಎಲ್ಲರನ್ನ ಪ್ರೀತಿಯ ದೃಷ್ಟಿಕೋನದಿಂದ ನೋಡುವಂಥದ್ದು ಕೂಡ ಅತ್ಯುತ್ತಮ ಸೇವೆಯೇ ಸದಾ ಸರಿ. ಸೇವೆ ಮತ್ತು ಪ್ರೇಮವನ್ನು ಸದಾಕಾಲ ಎಲ್ಲರಿಗೂ ಹಂಚುತ್ತಾ ಹೊರಟ್ರೆ ಖಂಡಿತ ನಾವು ಯಾರನ್ನ ದ್ವೇಷಿಸಲಾರೆವು, ಖಂಡಿಸಲಾರೆವು. ಇನ್ಯಾರೋ ನಮ್ಮನ್ನು ದ್ವೇಷಿಸಲಾರರು, ಖಂಡಿಸಲಾರರು. ಇದೇ ಅಲ್ಲವೇ ಸುಖಿ ಜೀವನ. ಧ್ಯಾನ ಮನಸ್ಸನ್ನು ಶಾಂತಿಗೊಳಿಸುವಂಥದ್ದು ಮಾತ್ರ ಅಲ್ಲ, ಅದೊಂದು ದಿವ್ಯ ವಿಜ್ಞಾನ. ಆತ್ಮ ಸಂಯೋಗದ ಹಾದಿಯಲ್ಲಿ ಧ್ಯಾನ ಒಂದು ಸೇತುವೆ ಇದ್ದಂತೆ. ದುಃಖವನ್ನು ಅವಕಾಶವಾಗಿಸಿಕೊಳ್ಳುವ, ಮನಸ್ಸನ್ನು ಶಿಕ್ಷಿತಗೊಳಿಸುವ, ಮನಃಶಕ್ತಿಯನ್ನು ಅಸಾಮಾನ್ಯ ಅನ್ನುವಂತೆ ಅರಿತುಕೊಳ್ಳುವಂತಹ ಒಂದು ಹಾದಿಯಲ್ಲಿ ನಾವು ಸಾಗಬೇಕಂದ್ರೆ ನಾವು ಧ್ಯಾನವನ್ನು ಸ್ವೀಕರಿಸಬೇಕು. ಸುಖಿ ಜೀವನವನ್ನು ನಮ್ಮದಾಗಿಸಿಕೊಳ್ಬೇಕು ಅಂತಂದರೆ ಅಲ್ಲಮ ಪ್ರಭುಗಳು ಹೇಳಿದಂತೆ, ಅರಸುತಿಹ ಬಳ್ಳಿ ಕಾಲ ಸುತ್ತಿತೆಂಬಂತೆ, ಬಯಸುವ ಬಯಕೆ ಕೈಸಾರಿದಂತೆ, ಬಡವ ನಿಧಾನವ ನಡೆಹಿ ಕಂಡಂತೆ, ನಾನತ್ತ ಸುತ್ತಲೂ ಬಂದು ಭಾವಕ್ಕೆ ಗಮ್ಯವಾದ ಮೂರ್ತಿಯ ಕಂಡೆ ನೋಡ, ಎನ್ನ ಅರಿವಿನ ಹರಿವ ಕಂಡೆ ನೋಡ, ಎನ್ನ ಒಳಗೊಳಗೆ ಎಡೆದೇ ಇಲ್ಲದೆ ಥಳಥಳಿಸಿ ಹೊಳೆಯುತ್ತಿಪ್ಪ ಅಖಂಡ ಜ್ಯೋತಿಯ ಕಂಡೆ ನೋಡ, ಕರುಹಳಿದ ಕರಸ್ಥಲದ ನಿಬ್ಬೆರಗಿನ ನೋಟದ ಎನ್ನ ಪರಮಗುರುವ ಕಂಡು ಬದುಕಿದೆನು ಕಾಣ ಗುಹೇಶ್ವರ ಅನ್ನುವಂತೆ ನಮ್ಮ ಒಳಗಿನ ಅಸಾಮಾನ್ಯ ಶಕ್ತಿ ನಮ್ಮ ಮನಸ್ಸು. ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಗುರುವೇ ನಮ್ಮ ಅರಿವು. ಆ ಅರಿವನ್ನು ಕಂಡುಕೊಳ್ಳಬೇಕು ಅಂದರೆ ದುಃಖ ಎಂಬ ಹೆಬ್ಬಾಗಿಲನ್ನು ದಾಟಿಯೇ ನಾವು ಸಾಗಬೇಕು. ಹಾಗಾಗಿ ನಮ್ಮ ಆಲೋಚನೆಗಳೇ ನಮ್ಮನ್ನು ಕಾಲ ಬಳ್ಳಿಯಂತೆ ಸುತ್ತಕೊಳ್ಳುತ್ತವೆ, ನಮ್ಮ ಬಯಕೆಗಳೇ ನಮ್ಮ ಕೈಗಳನ್ನು ಕಟ್ಟಿ ಹಾಕುತ್ತವೆ, ನಮ್ಮಲ್ಲಿ ಇರ್ತಕ್ಕಂತಹ ಆಲೋಚನೆಗಳೇ ನಿಮ್ಮನ್ನು ನಿಧಾನಗತಿಗೆ ತಳ್ಳುತ್ತವೆ. ಸೊ ನಾವು ನಮ್ಮೊಳಗಿನ ಅರಿವನ್ನು ಕಂಡುಕೊಳ್ಳದ ಹೊರತಾಗಿ ನಾವು ನಮ್ಮಲ್ಲಿ ಹೊಳೆಯುತ್ತಿರುವ ಜ್ಯೋತಿಯನ್ನು ಕಂಡುಕೊಳ್ಳೆವು. ಹಾಗಾಗಿ ನಮ್ಮಲ್ಲೇ ಇರತಕ್ಕಂತಹ ಅಸಾಮಾನ್ಯವಾದ ಶಕ್ತಿ ನಮ್ಮ ಮನಸ್ಸು. ಈ ಮನಸ್ಸನ್ನು ನಾವು ಈ 5 ರಹಸ್ಯಗಳನ್ನು ಅರಿತುಕೊಂಡು ನಡೆದರೆ ಆಹಾರ ಶುದ್ಧಿ, ಧ್ಯಾನ, ಸಕಾರಾತ್ಮಕ ವಿಚಾರ, ಸರಳ ಸ್ವಾಭಾವಿಕ ಜೀವನ, ಆಧ್ಯಾತ್ಮ ಸೇವೆ ಮತ್ತು ಪ್ರೇಮವನ್ನು ಹಂಚುವಿಕೆ ಇವೆಲ್ಲವನ್ನು ಮೈಗೂಡಿಸಿಕೊಂಡು ಬೆಳೆದರೆ ನಾವು ದುಃಖಮುಕ್ತವಾದ ಸುಖಿ ಜೀವನವನ್ನು ಅನುಭವಿಸೋದಕ್ಕೆ ಸಾಧ್ಯ. ಇವತ್ತಿನ ಈ ನನ್ನ ಮಾಹಿತಿ ಸುಖಿ ಜೀವನದ 5 ರಹಸ್ಯಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.